ಸಂಘರ್ಷ ಸಮಿತಿ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ. ಸಿಜೆಐ ಮೇಲೆ ಶೂ ಎಸೆತ ಯತ್ನಕ್ಕೆ ಖಂಡನೆ, ವಕೀಲರ ವಿರುದ್ಧ ಕ್ರಮಕ್ಕಾಗ್ರಹ. E5 ನ್ಯೂಸ್ಗೆ ಸ್ವಾಗತ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ BS ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿರುವುದನ್ನು ಖಂಡಿಸಿ ರತ್ನಪುರಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಗ್ರಾಮವನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟಿಸಿ ಆರೋಪಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ತಾಲೂಕಿನ ರತ್ನಪುರಿ ಗ್ರಾಮದ ಮುಖ್ಯ ರಸ್ತೆಯ ಬಸ್ ಸ್ಟ್ಯಾಂಡ್ ಮುಂಭಾಗ ಸಂಘಟಿತರಾದ ಪ್ರತಿಭಟನಾಕಾರರು ನ್ಯಾಯಮೂರ್ತಿಗಳಿಗೆ ಅಗೌರವ ತೋರಿರುವುದನ್ನು ಖಂಡಿಸಿ ಪ್ರತಿಕೃತಿ ದಹಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಹರಿಹರ ಆನಂದಸ್ವಾಮಿ ಮಾತನಾಡಿ, ಉನ್ನತ ಹುದ್ದೆಯಲ್ಲಿರುವವರ ಮೇಲೆ ಈ ರೀತಿ ದಾಳಿ ನಡೆಸಿದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಎಂಬ ಪ್ರಶ್ನೆ ಜನರಲ್ಲಿ ಮೂಡುತ್ತಿದೆ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದ ನಂತರವೂ ಅಸಮಾನತೆ ಮತ್ತು ಅಸಹನೆ ಮನುವಾದಿಗಳ ಮನಸ್ಸಿನಲ್ಲಿ ಬೇರೂರಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಜನರ ನಡುವೆ ಪರಸ್ಪರ ದ್ವೇಷ ಮತ್ತು ಅಸಹನೆ ಬಿದ್ದುತ್ತಿರುವ ಆರೋಪಿ ವಕೀಲನನ್ನ ಕೂಡಲೇ ಬಂಧಿಸಿ ದೇಶದಿಂದಲೇ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ಪಕ್ಷ ಅಥವಾ ಧರ್ಮಕ್ಕೆ ಸೀಮಿತವಾದವರಲ್ಲ. BS ಗವಾಯಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನು ದಿಟ್ಟತನದಿಂದ ಎದುರಿಸಿ ತಮ್ಮ ಅರ್ಹತೆ ಮತ್ತು ಸಾಧನೆಯ ಮೂಲಕ ಉನ್ನತ ಸ್ಥಾನಕ್ಕೇರಿದವರು. ಅಂತಹ ಮೇರು ವ್ಯಕ್ತಿತ್ವ ಮೇಲೆ ನಡೆಸಿರುವ ದಾಳಿಯು ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಲಯಕ್ಕೆ ಅವಮಾನ ಮಾಡಿರುವ ಕಿಡಿಗೇಡಿ ಕೃತ್ಯವಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ದಾಳಿಯಲ್ಲ, ಬದಲಾಗಿ ಅದು ಸಂವಿಧಾನದ ಮೇಲೆ ಮಾಡಿರುವ ದಾಳಿಯಾಗಿದೆ ಅಂತ ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ DK ಕುನ್ನೇಗೌಡ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಸ್ಗರ್ ಪಾಷಾ, ವೆಳ್ಳಂಕಿರಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರತ್ನಪುರಿ ಪುಟ್ಟಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ರಾವ್ ಮೇಘಾಣಿ, ಸದಸ್ಯರಾದ ವಿಜೇಂದ್ರ ಕುಮಾರ್, ಅಲ್ತಾಫ್ ಶರೀಫ್, ಮುಜೀಬ್, ಧರ್ಮಾಪುರ ವಿಶ್ವನಾಥ್, ಮುಖಂಡರಾದ ಪ್ರಸನ್ನ, ಶರವಣ, ಶಿವಣ್ಣ, ಸುರೇಶ್, ಶಿವಕುಮಾರ್, ಸುದರ್ಶನ್ ಸಿಂಗ್, ದೀಪು ಸೇರಿದಂತೆ 100ಕ್ಕೂ ಹೆಚ್ಚು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಚೆಲ್ಲಾಟ ಆಡ್ತಿದ್ದಾರೆ ಜನರ ಬದುಕಿನೊಟ್ಟಿಗೆ. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಈ ಪ್ರತಿಭಟನೆಗೆ ಅತ್ಯಂತ ಪ್ರಮುಖವಾದಂಥ ಒಂದು ನಿರ್ದಿಷ್ಟವಾದ ಕಾರಣ ಅಂತಂದರೆ, ಒಬ್ಬ ಮೂರ್ಖ ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ಅತ್ಯಂತ ವಯಸ್ಸಾದಂಥ, ಬಹಳ ಪ್ರಾಜ್ಞ, ಬಹಳ ತಿಳುವಳಿಕಸ್ನಾದಂಥ, ವಿದೇಶದಲ್ಲೆಲ್ಲ ಓದ್ಕೊಂಡು ಬಂದಿರತಕ್ಕಂಥ ಒಬ್ಬ ಬ್ರಾಹ್ಮಣ ಅಲ್ಲಿ ಮುಖ್ಯ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಂತಂದರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಮೇಲೆ ಅಂತಂದರೆ ನ್ಯಾಯಾಧೀಶರಿಗೆ, ಮುಖ್ಯ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸ್ತಿಯಾನೆ. ಯಾಕೆ ಎಸ್ತಿಯಾನೆ? ಇಲ್ಲ ಅವ್ರು ಏನಾದ್ರು ತಪ್ಪು ಜಡ್ಮೆಂಟ್ ಕೊಟ್ಟಿದ್ದಾರೆ ಅಂತ ಎಸ್ತಿಲ್ಲ, ಅಥವಾ ಯಾರಿಗಾರು ಅನ್ಯಾಯ ಮಾಡಿದ್ದಾರೆ ಅಂತ ಎಸ್ತಿಲ್ಲ. ಅವನು ಎಸ್ತಿರೋದು ಯಾಕಪ್ಪ ಅಂತಂದರೆ, ಇಂಥ ದೊಡ್ಡ ಪೋಸ್ಟ್ ಹೋಗೋನೆ ಅನ್ನೋದು ಒಂದೊಂದು ಮನಸ್ಸು. ಇನ್ನೊಂದು ಏನಂತ ಅಂದರೆ, ಈ ದೇಶದ ಸಂವಿಧಾನದ ಬಗ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ದೇಶದ ಸಂವಿಧಾನ ಇದೆಯಲ್ಲ, ಅದು ಇಡೀ ಇಂಡಿಯಾದ ಅಭಿವೃದ್ಧಿಗೆ ಪೂರಕವಾದಂಥದ್ದು ಸಂವಿಧಾನ. ಆ ಸಂವಿಧಾನದ ಹೆಡ್ ಆಗಿ ಇವತ್ತು ಅತ್ಯಂತ ಕೆಳ ಸಮಾಜದ ಒಬ್ಬ ವ್ಯಕ್ತಿ ಜಡ್ಜ್ ಆಗಿ ಕೂತಿಯಾನೆ. ಗವಾಯಿ ಅತ್ಯಂತ ಕೆಲಸದ ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂಥವ್ರು, ಅವರು ಚೀಫ್ ಜಸ್ಟಿಸ್ ಆಗಿ ಕೂತಿದ್ದಾರೆ. ಇದು ಸಂವಿಧಾನದ ಪ್ರಕಾರ ಅವರೇ ಮೊದಲು, ಅವರೇ ಚೀಫ್. ಯಾಕೆ ಅಂತಂದರೆ ರಾಷ್ಟ್ರಪತಿಗೂ ಪ್ರಮಾಣ ವಚನ ಬೋಧಿಸುವಂಥವ್ರು ಅವರೇ. ರಾಷ್ಟ್ರಪತಿನೇ ಹೆಡ್ಡು. ನಮಗೆ ರಾಷ್ಟ್ರಪತಿಗೆ ಪ್ರಮಾಣ ಕೊಡ್ತಾರೆ ಅಂತಂದರೆ ಅವ್ರಿಗಿಂತ ಹೆಡ್. ಅವರು ಹೆಡ್ ಅಂತ ಯಾರೂ ಇಲ್ಲ ಅಲ್ಲಿ. ಸಂವಿಧಾನ ಯಾರು ಹೆಡ್ಡು, ಒಬ್ರಿಗೆ ಕಡಿಮೆ ಒಬ್ರಿಗೆ ಹೆಚ್ಚು ಅಂತ ಏನು ಹೇಳಲ್ಲ. ಅಷ್ಟೊಂದು ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿರುವಂಥ ಮನುಷ್ಯನ ಮೇಲೆ ಯಾವುದೋ ಒಂದು ಕಾರಣವೇ ಇಲ್ಲದೆ ನೀವು ಮೇಲೆ ಕೂತಿದ್ದಾನಲ್ಲ ಅನ್ನೋ ಒಂದು ಅಷ್ಟೇ ಕಾರಣಕ್ಕಾಗಿ ಒಂದು ಕಾಲಿನ ಶೂನ್ ತೆಗೆದು ಅವರ ಟೇಬಲ್ ಕಡೆಗೆ ಇದು ಏನು ಕೋರ್ಟ್ ಹಾಲ್ ಇರ್ತಾರೋ ಕೋರ್ಟ್ ಹಾಲ್ ಒಳಗೆ ಕೃತ್ಯ ಮಾಡಿದ್ದಾರೆ. ಇದನ್ನು ಈ ದೇಶದ ಇಷ್ಟರಲ್ಲಿ ಅವನನ್ನು ಗಡೀಪಾರು ಮಾಡಿ ಅವನಿಗೆ ಹೆಚ್ಚು ಕಡಿಮೆ ಸೂಟೆಡ್ ಸೈಟ್ ಮಾಡಬೇಕಾಗಿತ್ತು, ಕೊಲ್ಲಬೇಕಾಗಿತ್ತು ಅವನ್ನ ಅಲ್ಲೇ. ಯಾಕೆ ಅಂತಂದರೆ ದೇಶ ಪ್ರೇಮಿಗಳ ಎಲ್ಲರಿಗೂ ಒಂದು ಇಚ್ಛಿಕ್ತಿತ್ತು, ಮತ್ತು ದೇಶದ್ರೋಹಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ತಿತ್ತು. ಅದನ್ನು ಮಾಡಲಿಲ್ಲ ಈ ಸರ್ಕಾರ, ಅದು ಮಾಡಲಿಲ್ಲ. ಅದ್ರ ಬದಲು ಅವನ್ನ ಅರೆಸ್ಟ್ ಮಾಡಿದ್ರು, ಬಿಟ್ಬಿಟ್ರು. ಯಾಕೆ ಬಿಟ್ರು ಅಂತಂದರೆ, ಜಸ್ಟಿಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಮುಖ್ಯ ನ್ಯಾಯಾಧೀಶರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ. ಮುಖ್ಯ ನ್ಯಾಯಾಧೀಶರು ಯಾಕೆ ಕಂಪ್ಲೇಂಟ್ ಕೊಡಬೇಕು? ಇಲ್ಲೊಂದು ರಸ್ತೆ ಯಾರ್ದೋ ಒಂದು ಹೆಚ್ಚು ಕಡಿಮೆ ಎಡವಟ್ಟು ಹೊಡಿತದೆ, ಕೊಲೆ ಆಗೋಯ್ತದೆ, ಅದಕ್ಕೆ ಯಾರು ಕಂಪ್ಲೇಂಟ್ ಕೊಡೋ ಗಂಟು ಕಾಯ್ತಾರೆ ಪೊಲೀಸರು? ಇಲ್ಲ. ಆಕಸ್ಮಿಕ ಪ್ರಧಾನಿ ಮಂತ್ರಿ ಮೇಲೆ ಅಂಥದ್ದೊಂದು ಅಟ್ಯಾಕ್ ಆಗಿಬಿಟ್ಟಿತ್ತು. ಆಗ ಪ್ರಧಾನಮಂತ್ರಿಗಳು ಬಂದು ಕಂಪ್ಲೇಂಟ್ ಕೊಡಲಿ ಅಂತ ಕಾಯ್ತಿದ್ರ ಈ ಸರ್ಕಾರ ಮತ್ತು ಈ ಪೊಲೀಸ್ ವ್ಯವಸ್ಥೆ? ಇಲ್ಲ. ಸ್ವಪ್ರೇರಣೆಯಿಂದಲೇ ಈ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಮಾಡಬೇಕಾಗಿತ್ತು. ಆದರೆ ಈ ದೇಶದ
ಒಟ್ಟಾರೆ ಇದು ಸಮಗ್ರತೆಗೆ, ಐಕ್ಯತೆಗೆ ಮತ್ತೆ ಒಟ್ಟುಗೂಡುವಿಕೆಗೆ ದೊಡ್ಡ ಸವಾಲಾಗಿದೆ. ಆ ಕಾರಣಕ್ಕಾಗಿ ಈ ಮನುವಾದಿಗಳ ವಿರುದ್ಧ, ಈ RSS ಸಂತತಿಯ ವಿರುದ್ಧ, ಏನು RSS ಮತ್ತು ಮನುವಾದಿಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ BJP ಸರ್ಕಾರದ ವಿರುದ್ಧ ಪ್ರತಿ ಗ್ರಾಮ ಮಟ್ಟದಿಂದಲೂ ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ. ಯಾಕೆಂತಂದ್ರೆ ನಾವು ನೆಮ್ಮದಿಯಿಂದ ಬದುಕಕ್ಕಾಗಲ್ಲ ಅಂತ